ಕುಟುಂಬ ರಾಜಕಾರಣದ ಬಗ್ಗೆ ಏನಂತೀರಿ? ನಮ್ಮ ಕುಟುಂಬದ ರಾಜಕಾರಣ ಈಗ ನಾವು ಯಾರೂ ಸಹಿತ ಮಾತಾಡೋ ಪರಿಸ್ಥಿತಿಗಿಲ್ಲ, ಆ ಥರ ಇದೀವಿ ನಾವು. ಯಾಕೆಂದರೆ ಈಗ ಹಂಗಂದ್ರೆ ನೀವೇ ಕೇಳ್ಬೋದು, ಈಗ ಯಾಕ್ರಿ ಯಡಿಯೂರಪ್ಪರ ಮನೆ 3 ಜನ ಇಲ್ಲೇನ್ರಿ ಅಂತ. ಹಾಗಾಗಿ ನಾನು ಕೇಳೋದು ನೀವೇ ಹೇಳ್ತಿದ್ದೀರಾ. ಹಾಗಾಗಿ ಆ ಕುಟುಂಬದ ರಾಜಕಾರಣದ ಬಗ್ಗೆ, ಯಾಕೆಂದರೆ ನಮ್ಮ ರಾಷ್ಟ್ರೀಯ ನಾಯಕರು ಇವತ್ತು ಕುಟುಂಬ ರಾಜಕಾರಣಕ್ಕೆ ವಿರೋಧ ಇದ್ದಾರೆ. ಮೋದಿ ಅವರು ಇವತ್ತವರೆಗೂ ಸಹಿತ ಅವ್ರ ಫ್ಯಾಮಿಲಿ ಒಳಗೆ ಯಾರನ್ನೂ ತಂದಿಲ್ಲ, ಅಮಿತ್ ಶಾ ಅವರು ತಂದಿಲ್ಲ, ಈ ರೀತಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾರು ಅವ್ರ ಫ್ಯಾಮಿಲಿ ಒಳಗೆ ಬಂದಿಲ್ಲ, ಈ ರೀತಿ ನಡ್ಕೊಂಡಿದ್ದಾರೆ. ಅದಕ್ಕೆ ನಮ್ಮದು ವಿರೋಧ ಇದೆ, ಕುಟುಂಬ ರಾಜಕಾರಣಕ್ಕೆ ನಮ್ಮದು ವಿರೋಧ ಇದೆ. ಆದರೆ ಈಗ ಹೇಳೋ ಪರಿಸ್ಥಿತಿಯಾಗಿ ನಾವಿಲ್ಲ, ಹೇಳೋ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ನೀವಿಲ್ಲ. ಇಲ್ಲ. ರೈಟ್ ಸರ್. ಆದರೂ ಜನರನ್ನ ಪ್ರಶ್ನೆ ಮಾಡೋ ಟೈಮಲ್ಲಿ ಮನೆಯಲ್ಲೇ 3 ಜನ ಪೊಲಿಟಿಷಿಯನ್ಸ್ ಇದ್ದಾರೆ, ಮಿನಿಸ್ಟರ್ ಇದ್ದಾರೆ, MP ಇದ್ದಾರೆ. ಈಗ ಮಗನಿಗೂ ಕೂಡ ಟಿಕೆಟ್ ಕೊಡ್ತಾರೆ ಅಂತಂದರೆ ಕಷ್ಟ ಆಗುತ್ತೆ, ಅಥವಾ ಬೇರೆ ಕಾರ್ಯಕರ್ತರಿಗೆ ಕನ್ಸಿಡರ್ ಮಾಡಬೇಕು ಅನ್ನೋ ಕೂಗು ಸಹಿತ ಇದೆ. ಅಲ್ಲಮ್ಮ, ಈಗ ನಾನು ಆ ಪಕ್ಷದ ಬಗ್ಗೆ ಮಾತಾಡೋಕ್ಕೆ ನನಗೇನು, ಸರ್ ಪ್ರಜಾಪ್ರಭುತ್ವದ ಬಗ್ಗೆ ನಾವು ಮಾತಾಡ್ತಾ ಇರೋದ್ರಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಸಾಕಷ್ಟು ಜನ ಅಲ್ಲಿಯೂ ಸಹಿತ ಭಾಳಷ್ಟು ದುಡ್ದಂಥ ಕಾರ್ಯಕರ್ತರಿದ್ದಾರೆ. ಹೌದು, ಅವರ ಕಾಂಗ್ರೆಸ್ ಪಕ್ಷದಲ್ಲಿ ಹಂಗಂತಂದೇಳಿ ಎಲ್ಲರೂ ಸಹಿತ ದಶಕಗಳ ಕಾಲ ಅಲ್ಲ, ಭಾಳಷ್ಟು ವರ್ಷ, ನನಗಿಂತ ಮುಂಚೆ ಮುನ್ಸಿಪಲ್ ಪ್ರೆಸಿಡೆಂಟ್ ಆದರಿದ್ದಾರೆ, ನನಗಿಂತ ಮುಂಚೆ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದರಿದ್ದಾರೆ. ಏನು ಅವ್ರಿಗೆ ಇವತ್ತವರೆಗೂ ಸಹಿತ ದಾವಣಗೆರೆ ಒಳಗೆ ಒಂದು ಸ್ಥಾನಮಾನನೇ ಸಿಕ್ಕಿಲ್ಲ. ಅವ್ರಿಗೆ ಏನಪ್ಪ ಅಂದರೆ ಕಾರ್ಪೊರೇಷನ್ನು, ನಗರಾಭಿವೃದ್ಧಿ ಪ್ರಾಧಿಕ ಮಾತ್ರ ಸೀಮಿತ ಆಗಿದ್ದಾರೆ. ಎಂಥ ಅವರು ಎಷ್ಟೇ ಪ್ರಭಾವಿ ಲೀಡರ್ ಇದ್ದರೆ, ಅವರು ಎಷ್ಟೇ ಹಣವಂತಿದ್ರು ಅಥವಾ ಪಕ್ಷಕ್ಕೆ ಎಷ್ಟೇ ನಿಷ್ಠಾವಂತಿದ್ರೂ ಸಹಿತ ಅವ್ರನ್ನ ವಿಧಾನಸಭಾ ಕಡೆಗೆ ಮೆಟ್ಲು ಕಡೆನೂ ತೋರಿಸಿಲ್ಲ ಅವರು, ಕಾಂಗ್ರೆಸ್ ಪಕ್ಷ. ರೈಟ್ ಸರ್. ಸೊ ಇಲ್ಲಿ ತುಂಬ ಪ್ರಬಲವಾಗಿ ಕೇಳಿ ಬರ್ತಿರೋ ಹೆಸರು BJPಯಲ್ಲಿ ಇಬ್ಬರದು. ಒಂದು ಅಜಯ್ ಅವರದ್ದು, ಮತ್ತೊಂದು ಯಶವಂತ್ ಅವರದ್ದು. ಯಶವಂತ್ ಅವರು ಅವರ ಸ್ಪೆಷಾಲಿಟಿ ಏನು? ಇನ್ನೊಬ್ಬರನ್ನ ನಾವು ಕನ್ಸಿಡರ್ ಮಾಡೋದಾದರೆ ಯಶವಂತ್ ಅವರು ಯಾವುದರಲ್ಲಿ ತುಂಬ ಬೆಸ್ಟ್ ಅಂತ ಹೇಳ್ತೀರಿ? ಮೇಡಮ್ಮ, ನಾನು ಯಾವತ್ತೂ ಸಹಿತ ಪಕ್ಷದೊಳಗೆ ಇದೇ ರೀತಿ ಆಗಬೇಕು ಅಂತ ಎದ್ದು ಬಯಸ್ತೇನೆ. ಸ್ಥಾನಮಾನಕ್ಕೆ ಪಕ್ಷ ಯಾವ್ಯಾವಾಗ ನನ್ನನ್ನು ಗುರುತಿಸಿ ಟಿಕೆಟ್ ಕೊಟ್ಟಿದೆಯೋ ಆವಾಗ ನಾನು ಪಕ್ಷಕ್ಕೆ ಯಾವತ್ತೂ ಸಹಿತ ಮುಜುಗರ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾನು ಎಲ್ಲ ರೀತಿಯ ಎಫರ್ಟ್ ಹಾಕಿ ಚುನಾವಣೆಯನ್ನು ಮಾಡಿದ್ದೇನೆ. ಮತ್ತು ಕಾರ್ಯಕರ್ತರು ಯಾವತ್ತೂ ಸಹಿತ ನಾನು ಕಾರ್ಯಕರ್ತರು ಮಧ್ಯ ಇದ್ದೀನಿ ಹೊರತು, ಜನಗಳು ಮಧ್ಯ ಇದ್ದೀನಿ ಹೊರತು ಚುನಾವಣೆಗೋಸ್ಕರ ಬಂದನಲ್ಲ. ಚುನಾವಣೆ ಬರ್ತೈತೆ, ಹೋಗ್ತೈತೆ ಅದು. ಆದರೆ ನಾನು ನಿರಂತರವಾಗಿ ಅವ್ರನ್ನ ರಾತ್ರಿ ಎಷ್ಟೊತ್ತೇ ಬೇಕಾದ್ರೂ ಫೋನ್ ಮಾಡಲಿ ನಮ್ಮ ಕಾರ್ಯಕರ್ತರು, ಅವ್ರ ಮನೆಗೆ ಏನಾದರೂ ಸಮಸ್ಯೆ ಇದ್ದಾಗ ರಾತ್ರಿನೂ ಹೋಗಿದ್ದೀನಿ, 2 ಗಂಟೆಗೆ ಹೋಗಿದ್ದೀನಿ, ಅವರು ಯಾವಾಗ ಕರೆದ್ರೂ ಹೋಗಿದ್ದೀನಿ. ನೆನ್ನೆ ಸರ್ ಜನರನ್ನು ಮಾತಾಡಿಸ್ತಾ ಇದ್ದೆ, ಲೋಕಸಭಾ ಎಲೆಕ್ಷನ್ ಟೈಮಲ್ಲಿ ಯಾಕೆ BJP ಪಾರ್ಟಿ ಇಲ್ಲಿಂದ ಸೋಲ್ತು ಅಂತಂದರೆ BJP ಅವರೇ ಇಲ್ಲಿ ಬೆಂಬಲ ಕೊಡಲಿಲ್ಲ, ಒಡೆದೋಗ್ಬಿಟ್ಟಿತ್ತು, ಹಾಗಾಗಿ ಆ ಕೆಲಸ ಆಯಿತು ಅಂತ ಅಂದರು. ಬಟ್ ಅದೆಲ್ಲ ಸರಿಯಾಗೋ ಹಂತಕ್ಕೆ ಬಂದಿದೆಯಾ ಈಗ? ಅಲ್ಲಮ್ಮ, ಈಗ ಲೋಕಸಭಾ ಚುನಾವಣೆ ಏನಾಯಿತು, ಯಾಕೆ ಸೋತ್ವಿ, ಏನು ಎತ್ತ ಅನ್ನೋದನ್ನು ಇದು ಕರ್ನಾಟಕಕ್ಕಲ್ಲ, ಇಡೀ ದೇಶಕ್ಕೆ ಜಗಜ್ಜಾಹೀರಾಗಿದೆ. ಯಾಕೆಂದರೆ 96ರಿಂದ ನಿರಂತರವಾಗಿ ಗೆದ್ಕೊಂಡು ಬಂದಂಥ ಕ್ಷೇತ್ರ ಇದು. ಆ 8 ಚುನಾವಣೆ ಒಳಗೆ 6 ಚುನಾವಣೆನ ಲೋಕಸಭೆ ಚುನಾವಣೆ ಗೆದ್ದಿದೆ. ಹಾಗಾಗಿ ಇದು ಸೋಲ ಅಂತ ಚಾನ್ಸೇ ಇಲ್ಲ ಇಲ್ಲಿ. ಇಂಥ ಮೋದಿ ದೇಶದ ಪ್ರಧಾನಿ ಆದಂಥ ಸಂದರ್ಭ ಕೆಲವು ನಮ್ಮೊಳಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಇದು ಇಲ್ಲಿ ಸೋಲು. ಅಲ್ಲ, ಆ ವ್ಯತ್ಯಾಸಗಳು ಇಲ್ಲಿಗೆ ಎಫೆಕ್ಟ್ ಆಗಲ್ಲ ಅಂತ ಅನಿಸ್ತಿದ್ಯಾ? ಅಲ್ಲ, ಈಗ ಅದಕ್ಕೋಸ್ಕರನೇ ನಾವು ನಮ್ಮ ನಾಯಕರಿಗೆ ನಾವೇನು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ಈ ಗೊಂದಲ ನಿನ್ನೂ ಎಷ್ಟು ದಿವಸ ಮುಂದುವರ್ಸ್ಕೊಂಡು ಹೋಗ್ತೀರಿ ನೀವು? ನಮ್ಮದೇ ತಪ್ಪಿರಲಿ, ಅವ್ರದ್ದೇ ತಪ್ಪಿರಲಿ, ಒಂದು ಸರಿಯಾದಂಥ ಕೂತ್ಕೊಂಡು ರಾಜ್ಯ ನಾಯಕರು ಇರ್ಬೋದು, ರಾಷ್ಟ್ರೀಯ ನಾಯಕರು ಇರ್ಬೋದು, ಬಂದು ಕೂತು, ಯಾಕೆಂದರೆ ಇನ್ನು 4 ತಿಂಗಳಿಗೆ ನಾವು ಚುನಾವಣೆಗೆ ಹೋಗ್ಬೇಕು. ಚುನಾವಣೆಗೆ ಹೋದಾಗ ಏನಪ್ಪ ನಿಮ್ಮ ಮನೆಯೇ ನೀವು ಸರಿ ಮಾಡ್ಕೊಂಡಿಲ್ಲ, ಚುನಾವಣೆಗೆ ಏನು ಬರ್ತೀರಿ ಅಂತ ನಾಳೆ ಜನ ಕೇಳಿದ್ರೆ ನಾವೇನು ಆನ್ಸರ್ ಮಾಡೋಣ? ಹಾಗಾಗಿ ಮನೆ ಮೊದಲು ಸರಿ ಆಗಬೇಕು. ಆ ಮನೆ ಮೊದಲು ಸರಿ ಆಗೋದಕ್ಕೆ ನಮ್ಮ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ಇಬ್ಬರು ಬಂದು ಬಲವಾಗಿ ಕೂತು, ನಮ್ಮ ತಪ್ಪಿದರೆ ನಮಗೆ ಬುದ್ಧಿವಾದ ಹೇಳಿ, ಅವ್ರು ತಪ್ಪಿದ್ರೆ ಅವ್ರಿಗೆ ಬುದ್ಧಿವಾದ ಹೇಳಿ, ಇನ್ನೆಲ್ಲ ಒಂದಾಗಿ ಹೋಗ್ರಿ ಅಂತಕ್ಕಂಥ ಮಾತನ್ನು ಹೇಳಬೇಕು ಅಂತ ನಂದು ವಿನಂತಿ.